ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಇನ್ನೊಂದು ವೀಡಿಯೋಗೆ ಸುಸ್ವಾಗತ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ಕೊಡ್ತೀನಿ ಅಂದರೆ, ಕೊಟ್ಟಿರೋಂಥ ಆಲ್ಫಾಬೆಟ್ ಓವೆಲ್ಲೋ ಅಥವಾ ಇಲ್ವೋ ಅಂತ ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ, ವಿತೌಟ್ ವೇಸ್ಟಿಂಗ್ ಟೈಮ್ ಪ್ರೋಗ್ರಾಮ್ ಒಳಗಡೆ ಹೊರಟೋಗೋಣ. ಪ್ರೋಗ್ರಾಮ್ ಒಳಗಡೆ ಧುಮುಕ್ಬಿಡೋಣ. ಸೊ ಫೈಲಿಗೆ ಬನ್ನಿ, ನ್ಯೂಗೆ ಬನ್ನಿ, ವಿಂಡೋ ಬನ್ನಿ, ಝೂಮ್ ಸೆಟ್ ಮಾಡಿ, ಬೇಕಾಗಿರೋ ಲೈಬ್ರರೀಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. stdio.h, ಆಮೇಲೆ ಆಶ್ ಇನ್ಕ್ಲೂಡು .h, ಆಮೇಲೆ ವರ್ಡ್ ಮೈನ್, ಕ್ಲಿಯರ್ ಸ್ಕ್ರೀನು, ಆಮೇಲೆ ನೆಕ್ಸ್ಟ್ ಒಂದು ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ಆ್ಯಕ್ಚುಲಿ ನಾನು ಇದು ಕೊಡ್ತಾಯಿಲ್ಲ, ನಂಬರ್ನ ಕೊಡ್ತಾಯಿಲ್ಲ. ಇಂಟ್ ಅಂತ ಬರೀತಾ ಇದ್ವಲ್ವಾ ಇಷ್ಟು ದಿನ. ಇವಾಗ ಇಂಟ್ ಅಂತ ಬರೆಯೋಂಗಿಲ್ಲ. ಬಿಕಾಸ್ ಏನಕ್ಕೆಪ್ಪ ಅಂದರೆ, ನಾನು ಕೊಡ್ತಾ ಇರೋದು ಆಲ್ಫಾಬೆಟ್ಟು ಇಂಟೀಜರ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಏನು ಮಾಡ್ಕೊತೀರಾ, ಕ್ಯಾರ್ ಅಂತ ಬರ್ಕೊಳ್ಳಿ. ಕ್ಯಾರ್ಗೆ ಏನೋ ಒಂದು ವೇರಿಯಬಲ್ ಕೊಡಿ, ABC ಏನಾದ್ರು ಕೊಟ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದಿತ್ತು, ಆಯಿತಾ. ಸೊ ನೆಕ್ಸ್ಟ್ ಏನು ಮಾಡಿ, printf ಸೇಮ್ ಅದೇ ಥರ, ಮಿಕ್ಕಿದ್ದೆಲ್ಲ ಸೇಮು, ಇನ್ನೇನು ಚೇಂಜ್ ಇಲ್ಲ. ಎಂಟರ್ ದ ಓವಲ್ ಅಂದ್ಬಿಟ್ಟು ಇಲ್ಲೊಂದು ಸ್ಕ್ಯಾನಫ್ ಕೊಡ್ತೀನಿ. ಸ್ಕ್ಯಾನಫಲ್ಲಿ ಆಮೇಲೆ ಇಲ್ಲಿ ಕಣ್ಣು ಮುಚ್ಕೊಂಡು ನೋಡಿ, ಒಂದು ಹೇಳ್ತೀನಿ, ಬೇಜಾರು ಮಾಡ್ಕೊಬಿಡಿ. ಕಣ್ಣು ಮುಚ್ಕೊಂಡು ಪ್ರೋಗ್ರಾಮಿಂಗ್ ಬರೆದ್ಬಿಡೋದಲ್ಲ. %d ಅಂತ ಬರೀತಾರೆ. ಇಲ್ಲಿ ಸುಮಾರು ದಿನ ಅದೇ ಎಡವಟ್ಟು ಮಾಡ್ತಾರೆ, ನಂಗೆ ಗೊತ್ತು. %d ಅಂತಲೇ ಬರೀತಾರೆ. %d ಅನ್ನೋದು ಇಂಟೀಜರು. ಇವಾಗ ನೀವು ಯೂಸ್ ಮಾಡ್ತಾ ಇರೋದು ಕ್ಯಾರೆಕ್ಟರು. ಕ್ಯಾರ್ ಅಂತ ಡೇಟಾ ಟೈಪ್ ಯೂಸ್ ಮಾಡ್ತಾ ಇದ್ದೀರಾ. ಇಲ್ಲಿ ಇಂಟ್ ಅಂತಿದ್ರೆ ಆವಾಗ, ಇಲ್ಲಿ ಸಪೋಸ್ ಇಂಟ್ ಇದ್ದಿದ್ರೆ ಆವಾಗ ನೀವು ಇಲ್ಲಿ %d ಹಾಕಬೇಕು. ಇವಾಗ ಯೂಸ್ ಮಾಡ್ತಾ ಇರೋದು ಕ್ಯಾರು. ಯೂಸ್ ಮಾಡ್ತಾ ಇರೋದೇನು, ಕ್ಯಾರೆಕ್ಟರ್ ಯೂಸ್ ಮಾಡ್ತಾ ಇದ್ದೀರಾ, ಅಂದರೆ ಆಲ್ಫಾಬೆಟ್ಸ್. ಸೊ ಇಲ್ಲಿ ಏನು ಮಾಡಬೇಕು, %d ಹಾಕ್ಬಾರ್ದು, %c ಹಾಕಬೇಕು. %c ಮಿಕ್ಕಿದ್ದು ಆ್ಯಂಪರ್ಸೆಂಡ್ ಏನು ಅದಕ್ಕೆ ಬೇರೆ ಇನ್ನೇನು ಚೇಂಜಸ್ ಇಲ್ಲ. ಆಮೇಲೆ ಇಲ್ಲೊಂದು ಇಫ್ ಹಾಕಿ, ಯಾಕಂದರೆ ಚೆಕ್ ಮಾಡ್ಬೇಕಲ್ಲ ಕೊಟ್ಟಿರೋಂಥ ಒಂದು ಕ್ಯಾರೆಕ್ಟರು ಆಲ್ಫಾಬೆಟ್ಟೆ, ಬಟ್ ಓವೆಲ್ಲೋ ಇಲ್ವ ಅನ್ನೋದು ಚೆಕ್ ಮಾಡಬೇಕಲ್ವ. ಹಾಗಾಗಿ ಓಕೆ, ಸಾರಿ, ಮಧ್ಯೆ ಸ್ವಲ್ಪ ಸೌಂಡ್ ಬ್ರೇಕ್ ಆಗ್ತಾ ಇರುತ್ತೆ. ಸೊ ಇವಾಗ ನೀವು ವ್ಯಾಲ್ಯೂ ಕೊಡೋದು ಯಾವುದಕ್ಕೆ, ವೇರಿಯಬಲ್ಗೆ. ಇದು ಏನಪ್ಪ, ಓವೆಲ್ಸ್ ಅಂತ ಯಾವುದ್ಯಾವುದು, AEIOU ಅಲ್ವಾ. ಏನಾ, ಆಗಿದ್ದರೆ ಏನಂತ ಬರೀಬೇಕು, ನೀವು ಕೊಟ್ಟಿರೋ ವ್ಯಾಲ್ಯೂನು ಆದರೆ ಈಸ್ ಎ ಓವೆಲ್ ಅಲ್ವಾ. ಈಸ್ ಎ ಓವೆಲ್ ತಾನೆ. ಆಬ್ವಿಯಸ್ಲಿ ಇಟ್ಸ್ ಎ ಓವೆಲ್ ಅಂತಲೇ ಔಟ್ಪುಟ್ ಕೊಡಬೇಕದು. ಸಪೋಸ್ ಬೇರೆ ಆದರೆ, ಬದಲು ಬೇರೆ ಕೊಟ್ಟರೆ ಅವಾಗ ಏನು ಮಾಡ್ತೀರಾ, ಏನಾದ್ರೂ ಆಗಿದ್ರೆ ಅದು ಓವೆಲ್, ಅದು ಕೊಟ್ಟು ಮಾಡಬೇಕು. ಇಲ್ಲಿ ಏನಕ್ಕೆ ಕೊಡ್ತಾಯಿದ್ದೀನಿ, ಗೇಟ್ ಹಾಕಿದ್ದೀನಿ ನೋಡಿ. ಇಲ್ಲಿ ಏನಕ್ಕೆ ಕಂಡೀಷನ್ ಕೊಡ್ತಾಯಿದ್ದೀನಿ ಅಂದರೆ, ಸಪೋಸ್ ಏನಾದರೂ ಅಂದರೆ, ನೀವು ವೇರಿಯಬಲ್ ಎಗೆ ವ್ಯಾಲ್ಯೂ ಕೊಡ್ದಲೆ ಕೊಟ್ಟಿಲ್ಲ, ಏನೋ ಕೊಟ್ಟರೆ, B ಕೊಟ್ಟರೆ, C ಕೊಟ್ಟರೆ, D ಕೊಟ್ಟರೆ, ಏನೋ ಕೊಟ್ಟರೆ, ಇಲ್ಲಿ ಕಂಡೀಷನ್ ಫಾಲ್ಸ್ ಆಯಿತು. ಕಂಡೀಷನ್ ಫಾಲ್ಸ್ ಆದಾಗ ಅದು ನೆಕ್ಸ್ಟ್ ಸ್ಟೇಟ್ಮೆಂಟಿಗೆ ಹೋಗ್ಬಿಡುತ್ತೆ, ಆಯಿತಾ. ಇಲ್ಲಿ ನೀವೇನಾದ್ರೂ ಆರ್ ಸಿಂಬಲ್ ಕೊಡೋ ಉದ್ದೇಶನೇ
ಅದಕ್ಕೆ ಫಾಲ್ಸ್ ಆದ್ರೂ ನೆಕ್ಸ್ಟ್ ಸ್ಟೇಟ್ಮೆಂಟಿಗೆ ಹೋಗು ಅಂದರೆ ಇವಾಗ ಗಿವಿಂಗ್ ದ ಪರ್ಮಿಷನ್. ಫೇಲ್ ಆದ್ರೂ ನೆಕ್ಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗು ಅಂತ ಪರ್ಮಿಷನ್ ಕೊಟ್ಟಂಗೆ. ಅದೇ ಆ್ಯಂಪರ್ಸೆಂಟ್ ಕೊಟ್ಟರೆ ಇಲ್ಲ, ಇದು ಬಿ ಸೆಕ್ಷನ್ ಪಾಸ್ ಆದ್ರೇ ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಕ್ಕೆ ಸಾಧ್ಯ, ಇಲ್ಲ ಅಂತಂದರೆ ಇಲ್ಲ, ನೋ, ಗೆಟ್ ಔಟ್. ಸೊ ಅವರು ಏನಪ್ಪ ಅಂತಂದರೆ ಒಂಥರ ಕಳ್ಳಾಟ ಇತ್ತು. ಹಿಂಗೆ 5th ಸ್ಟ್ಯಾಂಡರ್ಡ್ ಫೇಲ್ ಆದ್ರೂ 6th ಸ್ಟ್ಯಾಂಡರ್ಡಿಗೆ ಕಳಿಸ್ತಾನೆ. ಸೊ ಏನು ಮಾಡಬೇಕು, A ಅಲ್ಲ ಅಂದ್ರೂ ಅವ್ನು A ಅಂತ ಬಂದು ಚೆಕ್ ಮಾಡ್ತಾನೆ. ಸಪೋಸ್ ಅದು ಇಲ್ಲ ಅಂತಂದರೆ ಇನ್ನೊಂದು ಆರು ಕೊಟ್ಕೊಳ್ಳಿ, A ಈನ ಅಂತ ಚೆಕ್ ಮಾಡಿ. ಅದು ಇಲ್ವಾ, AEIOನ ಅಂತ ಚೆಕ್ ಮಾಡಿ. ಅದು ಇಲ್ವಾ, A ಅಂತ ಚೆಕ್ ಮಾಡಿ. ಸೊ ಇದು ಯಾವುದೂ ಅಲ್ವಾ, ಇರೋದೇ 5 ಓವೆಲ್ಸು, AEIOU. ಸೊ ಅದು ಬಿಟ್ಟು ಹುಚ್ಚುಚ್ಚಂಗೆ ನೀವೇನಾದ್ರು ಎಕ್ಸು ಝೆಡ್ಡು PQRST ಅಂತ ಕೊಟ್ಟರೆ ಅದು ಓವೆಲ್ ಅಲ್ಲ. ಇದರಲ್ಲಿ ಯಾವ್ದಾದ್ರು ಒಂದು ಕೊಟ್ಟಿದ್ರು ಅಂದರೆ ನೀವು ಕೊಡೋ ಆಪ್ಷನಲ್ಲಿ A ಅಥವಾ I ಅಥವಾ E ಅಥವಾ O ಅಥವಾ U ಮಾತ್ರ ಇದ್ದರೆ ಅದು ಓವೆಲ್ ಅಂತ ಪ್ರಿಂಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಆರ್ ಕಂಡೀಷನ್ ಕೊಟ್ಟಿರೋಂಥ ಉದ್ದೇಶ ಹೇಳಿದೆ, ಅದು ಫೇಲ್ ಆದ್ರೂ ನೆಕ್ಸ್ಟ್ ಕಂಡೀಷನ್ಗೆ ಹೋಗೋಕ್ಕೆ ಅಲೋ ಮಾಡ್ತಾನೆ ಅಂತ. ಅದೇನೋ ಸಪೋಸ್ 2 ಆಗಿಬಿಟ್ರೆ ಅಷ್ಟೇ ಮುಗೀತು, ತಕ್ಷಣ ಒಳಗಡೆ ಬಂದು ಪ್ರಿಂಟ್ ಆಗಿಬಿಡ್ತಾನೆ. ಇಫ್ ಒಳಗಡೆ ಬರ್ತಾನೆ ಪ್ರಿಂಟ್ ಆಗ್ತಾನೆ. ಏನಂತ %C ಈಸ್ ಎ ಓವಲ್ ಅಂತ ಪ್ರಿಂಟ್ ಆಗ್ತಾನೆ ಅಷ್ಟೇ, ಏನಿದೆ. ಇಫ್ ಕ್ಲೋಸ್ ಮಾಡಿ, ಸಪೋಸ್ ಟು ಎಂಟರ್ %C is not get CH. ಸೊ ಎಲ್ಸ್ ಏನಕ್ಕೆ ಬರಿತೀವಿ ಅಂತಂದರೆ, ಇನ್ ಕೇಸ್ ನೀವು ವ್ಯಾಲ್ಯೂ ಕೊಡ್ಬೇಕಾರೆ ಏನೂ ಕೊಡಲ್ಲ, ಐನೂ ಕೊಡಲ್ಲ, ಈನೂ ಕೊಡಲ್ಲ, ಓನೂ ಕೊಡಲ್ಲ, ಯೂನೂ ಕೊಡಲ್ಲ, ಬೇರೆ ಏನೋ ಕೊಡ್ತೀರ ವಿಚಿತ್ರವಾಗಿರೋವಂಥದ್ದು. B-C ಓವೆಲ್ ಅಲ್ಲದೆ ಇರೋವಂಥದ್ದು ಏನಾದ್ರು ಒಂದು ವ್ಯಾಲ್ಯೂ ಕೊಡ್ತೀರಾ, B-C-D ಅಥವಾ F-G-H ಇದರ ಏನಾದ್ರು ವ್ಯಾಲ್ಯೂ ಕೊಡ್ತೀರಾ. ಆವಾಗ ಏನಾಗುತ್ತೆ, ಅಷ್ಟು ಕಂಪೇರ್ ಮಾಡ್ತಾನೆ. ನೀವು ಕೊಟ್ಟಿರೋ ವ್ಯಾಲ್ಯೂ ಏನ, ಐನ, ಈನ, ಓನ, ಯೂನ ಅಂತ ಕಂಪೇರ್ ಮಾಡ್ತಾನೆ. ಕಂಪೇರ್ ಮಾಡಿ ಇದು ಯಾವುದ್ರಲ್ಲೂ ಟ್ರೂ ಆಗಿಲ್ಲ ಅಂತಂದರೆ ಎಲ್ಸಿಗೆ ಬಂದ್ಬಿಟ್ಟು ಇಟ್ ಇಸ್ ನಾಟ್ ಎ ಓವೆಲ್ ಅಂತ ಪ್ರಿಂಟ್ ಮಾಡ್ತಾನೆ. ಇದರಲ್ಲಿ ಒಂದರಲ್ಲಿ ಯಾವ್ದಾದ್ರು ಸಿಗಾಕೊಂತು ಮ್ಯಾಚ್ ಆಯಿತು ಅಂತಂದ್ರೂ %C ಈಸ್ ಎ ಓವೆಲ್ ಅಂತ ಪ್ರಿಂಟ್ ಮಾಡ್ತಾನೆ. ಅಷ್ಟೇ, ಸಿಂಪಲ್. ರನ್ ಮಾಡಿ ಕಂಪೈಲ್ ಮಾಡಿ ಫಸ್ಟು, ಯಾವತ್ತು ಅಭ್ಯಾಸ ಮಾಡ್ಕೊಳ್ಳಿ ಕಂಪೈಲ್ ಮಾಡೋದನ್ನ. ಎರರ್ಸ್ 5 ಅಂತ ಬರ್ತಾ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸಣ್ಣ ಪುಟ್ಟ ಎರರ್ಸ್ ಇರುತ್ತೆ. ಓಕೆ ಸಾರಿ. ಅದು ಡಬಲ್ ಕೋಟ್ಸಲ್ಲಿ ಕೊಟ್ಬಿಟ್ಟಿದ್ದೀನಿ, ಸಿಂಗಲ್ ಕೋಟ್ಸಲ್ಲಿ ಕೊಡ್ಬೇಕು. ನಾವು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಮಾಡಿ ಡಬಲ್ ಕೋಟ್ಸಲ್ಲಿ ಕೊಟ್ಬಿಟ್ಟಿದ್ದೀನಿ, ಸಿಂಗಲ್ ಕೋಟ್ಸಲ್ಲಿ ಕೊಡಬೇಕು. ಓಕೆನಾ? ಇವಾಗ ಕಂಪೇರ್ ಮಾಡಿ. ಇವಾಗ ನಾನು B ಅಂತ ಕೊಡ್ತೀನಿ. B ಅನ್ನೋದು ಓವೆಲ್ಲ ಇಲ್ಲ, ಇಟ್ ಇಸ್ ನಾಟ್ ಎ ಓವೆಲ್ ಅಂತ ಪ್ರಿಂಟ್ ಆಗಬೇಕು. ಆಯಿತಾ? ಸೊ ಇದು ಬಂದು ಇದಾಗುತ್ತೆ. ಇದಕ್ಕೆ C ಓಕೆ ಸಾರಿ %C ಈಸ್ ನಾಟ್ ಎ ಓವೆಲ್ ಅಂತ ಪ್ರಿಂಟ್ ಆಗಿಲ್ಲ, ಅದಕ್ಕೆ ಅದು ಬರ್ತಾ ಇಲ್ಲ. ಸೊ ಇವಾಗ ರನ್ ಮಾಡ್ತೀನಿ.
ಸಾರಿ ನೋಡಿ, ಅದು ನಾನು ಸುಮ್ಮನೆ ಎಂಟರ್ ಕ್ಲಿಕ್ ಮಾಡಿದ್ದು, ಅದು ಎಂಟರ್ ಕೂಡ ಒಂದು ಕ್ಯಾರೆಕ್ಟರ್ ಅಂತ ತಗೋಬಿಡುತ್ತೆ. ಎಂಟರ್ ಇವಾಗ ರನ್ ಮಾಡಿಬಿಟ್ಟು ನೀವೇನಾದ್ರು ಎಂಟರ್ ಪ್ರೆಸ್ ಮಾಡಿಬಿಟ್ರೆ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ ಅಂದ್ಕೊಂಡು ಅದು ಎಂಟರ್ ಈಸ್ ನಾಟ್ ಎ ಓವೆಲ್ ಅಂದ್ಬಿಡುತ್ತೆ. ಸೊ ರನ್ ಮಾಡಿ. ಸೊ ಇವಾಗ ಎಸ್ ಅಂತ ಕೊಡ್ತೀನಿ, ಎಸ್ ಈಸ್ ನಾಟ್ ಎ ಓವೆಲ್ಲು. ಅದೇ ಥರ ಬೇರೆ ಕೊಡ್ತೀನಿ, ಬೇರೆ ಯು ಅಂತ ಕೊಡ್ತೀನಿ, ಯು ಈಸ್ ಎ ಓವೆಲ್ ಅಂತ ಇವಾಗ ಯು ಈಸ್ ಎ ಓವೆಲ್ ಅಂತ. ಸೊ ಇಷ್ಟ. ಸೊ ಇವತ್ತಿನ ಪ್ರೋಗ್ರಾಮ್ ಅರ್ಥ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಮತ್ತೆ ಭೇಟಿ ಆಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ